ನಮಸ್ಕಾರ, ನನ್ನ ಹೆಸರು ಸುಷ್ಮಾ ಅಂತ. ನಾನಿರುವುದೇ ನಿಮಗಾಗಿ. ಟೇಸ್ಟ್ ಸೂಪರ್ ಆಗಿದೆ. ಪುಣೆ ಅದ್ರಿ, ಇದು ಸಬ್ಸಿ ಪಲ್ಯ ಅದ್ರಿ, ನಿಂಬಿಕಾಯಿ ಅದ್ರಿ. ಆತರಿಗೆ ಬರಲ್ಲ ಸರ್ ನೋಡಿ. ಶೇರ್ ಮತ್ತೆ ಲೈಕ್ ಕಮೆಂಟ್ ಎಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ನಾವು ವಿಶೇಷವಾದ ಒಂದು ಜಾಗಕ್ಕೆ ಬಂದಿದ್ದೀರಿ. ಇದು ನಮ್ಮ ಬೆಂಗಳೂರಲ್ಲಿ ಬಣ್ಣಾಘಟ್ಟ ರೋಡ್ ರಾಗಿ ಕಣ ಅಂದ್ಬಿಟ್ಟು ಇಲ್ಲಿ ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ. ಈ ಸಂತೆ ಬಂದು ಎಲ್ಲ ರೈತರೇ ಬಂದು ಇಲ್ಲಿ ಸಂತೆ ಮಾಡೋದು. ಎಲ್ಲ ರೈತರಿಂದನೇ ಪರ್ಚೇಸ್ ಮಾಡ್ತಾರೆ. ಎಲ್ಲ ಪ್ಯೂರ್ ವೆಜಿಟೇಬಲ್ ಇರ್ಬೋದು, ಬೆಲ್ಲ ಇರ್ಬೋದು, ಹನಿ ಇರ್ಬೋದು, ಬೆಣ್ಣೆ ಇರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ದಯವಿಟ್ಟು ಬರೋರು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಇರುತ್ತೆ. ಪ್ರತಿ ಭಾನುವಾರ ಈ ಸಂತೆ ಸಿಗುತ್ತೆ. ಮಿಕ್ಕಿದ ವಿಡಿಯೋ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ, ನೋಡ್ಬೋದು ನೀವೆಲ್ಲ. ಫ್ರೆಂಡ್ಸ್, ಅದೇ ನೋಡ್ಬೋದು ನೀವು, ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು. ಬರೀ ಪ್ರತಿ ಭಾನುವಾರ ಮಾತ್ರ ನಡೆಯೋದಿದು ರಾಗಿ ಕಣ ಅಂತ. ಬನ್ನೇರುಘಟ್ಟ ಇರೋ ಗುಟ್ಟಿಗೆರೆ ಏರಿಯಾ ಒಳಗೆಲ್ಲ ಸಿಗೋದೆಲ್ಲ ಆರ್ಗ್ಯಾನಿಕ್ ಐಟಮೇ. ಬನ್ನಿ ಏನೇನಿದೆ ಅಂತ ಆಮೇಲೆ ನೋಡೋಣ. ಫಸ್ಟ್ ಸಂತೆ ಒಳಗೆ ಬಂದು ಮಾವಿನಕಾಯಿ ತಗೊಂಡಿದ್ದೀವಿ. ಫಸ್ಟ್ ಐಟಮ್ ಇದು. ಸೂಪರ್ ಆಗಿದೆ ಫ್ರೆಂಡ್ಸ್. ಇನ್ನ ಟೇಸ್ಟ್ ಮಾಡಿಲ್ಲ, ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇದೆ. ಯಾವ್ದು ಅಂಕಲ್ ಮಾವಿನಕಾಯಿ ಇದು? ತೋತಪ್ರಿ KK ನ್ಯಾಚುರಲ್ಸ್ ಅಂತೇಳಿ ರಾಮನಗರ ಜಿಲ್ಲೆಯಿಂದ ಬರ್ತಾ ಇರೋದು. ಫಾರ್ಮರ್ಸ್ ಎಲ್ಲ ವೆರೈಟಿ ಮ್ಯಾಂಗೋ ತಂದಿದ್ರು. ಈಗ ಲಾಸ್ಟ್ ಸೀಸನ್ ಇಟ್ಟಿದ್ರೆ ಸಸ್ಟೈನಬಲ್ ಫಾರ್ಮರ್ಸ್ಗೋಸ್ಕರ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗಿದೆ. ಇದು ಬರೀ ಫಾರ್ಮರ್ಸ್ಗೆ ಅಂತಲ್ಲ, ಗ್ರಾಹಕರಿಗೆ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಈ ತರದ ಲೈಫ್ ಸ್ಟೈಲ್ಗೆ ನಾವು ಹೋಗಿಲ್ಲ ಅಂದ್ರೆ ಲೈಫ್ ತುಂಬಾ ಡಿಫಿಕಲ್ಟ್ ಇರುತ್ತೆ. ಉತ್ತಮ ಆರೋಗ್ಯ, ಉತ್ತಮ ಭೂಮಿ, ಉತ್ತಮ ರೈತ ಉಳಿಬೇಕು ಅಂದ್ರೆ ಸೊ ಎಲ್ಲ ಗ್ರಾಹಕರು ಅಥವಾ ಎಲ್ಲ ನಾಗರಿಕ ಬಂಧುಗಳು ಕೂಡ ಈ ತರ ಸಂತೆಗಳಿಗೆ ಪ್ರಮೋಟ್ ಮಾಡಬೇಕು ಸ್ನೇಹಿತರೆ. ನಿಮಗೆ ಬಾಕ್ಸನಿಗಿಂತ ತುಂಬಾ ಪ್ಯೂರಿಟಿ ಇರುತ್ತೆ. ಬಾಕ್ಸನಿ ಫ್ಯಾಮಿಲಿ ನಾವು ಕ್ರಿಯೇಟ್ ಮಾಡಿರ್ತೀವಿ, ಇದು ಅವರೇ ಅದೇ ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ನ್ಯಾಚುರಲ್ ಆಗಿ. ಫಾರೆಸ್ಟ್ ಸರ್, ಇದು ನ್ಯಾಚುರಲ್ ಆಗಿ ಸಿಗುವಂತಹ ಹನಿ. ಇದು ಚಾಮರಾಜನಗರ ಭಾಗದ ಸೋಲಿಗ ಕಮ್ಯುನಿಟಿ ಇದೆಯಲ್ಲ, ಆ ಏರಿಯಾದಲ್ಲಿ ಇರುವಂತಹ ರೈತರಿಂದ ಪ್ಯೂರ್ ಆಗಿರುವಂಥದ್ದು. ಅಂದ್ರೆ ಕಾಡಲ್ಲಿ ಅದು ಹೆಜ್ಜೆ ಏನು ಅಂತ ಕರೀತೀವಿ. ದೇಶಿ ಆಧಾರದ ಹಾಲು, ಸಾವಯವ ಬೆಲ್ಲ, ತೆಂಗಿನಕಾಯಿ ಹಾಲು ಹಾಕಿ ಮಾಡಿದ್ರೆ ಸ್ಪೆಷಲ್ ಪೇಡ ಅಂತ. ಇದಕ್ಕೆ ನಮ್ಮ ಮಕ್ಕಳು ಸಜ್ಜನ್ ಪೇಡ ಅಂತ ಹೆಸರಿಸಿದ್ದಾರೆ. ಭಾಳ ರುಚಿಯಾಗಿರುತ್ತೆ ಇದು ಸ್ಪೆಷಲ್ ಪೇಡ. ಈಗ ಇದು ಕೊಳ್ಳಿ ಸವಿ ಇದೆಯಲ್ಲ, ನಾವು ವಿಜಯನಗರ ಜಿಲ್ಲೆ ಕುಂದಗಿ ತಾಲೂಕು ಹುಲಿಗೆರೆ ಗ್ರಾಮದಿಂದ ಅಲ್ಲಿಂದ ಬಂದೀನಿ. ನನ್ನ 24 ಬೀರ್ ಆಕಳುಗಳಿದ್ದಾವೆ. ಅಮೃತ ಆಹಾರ ಕೊಡಲಿಕ್ಕೆ ಬಂದಿದ್ದೇವೆ. ನಮ್ಮವೇ ಅನೇಕ ಇವೆಲ್ಲ ನಾವೇ ಬೆಳೆಯಬಹುದು, ಮನೆಯಲ್ಲಿ ಮೌಲ್ಯವರ್ಧನೆ ಮಾಡಬಹುದು, ನಾವೇ ನಿಮಗೆ ಕೊಡುವುದು. ಇವಾಗ ಫ್ಯಾಮಿಲಿ ಡಾಕ್ಟರ್ ಅಂತ ಮಾಡ್ಕೊಂಡಿರ್ತೇವೆ, ಹಾಗೆ ಫ್ಯಾಮಿಲಿ ಫಾರ್ಮರ್ ಅಂತ ಮಾಡ್ಕೊಂಡು ಅಮೃತ ಆಹಾರ ಸೇವಿಸಿ ಒಳ್ಳೆ ಬೇಲದ ಹಣ್ಣಿಂದ ಉಡ್ಯಾಪಲ್ ಅಂತ. ಆ ಬೇಲದ ಹಣ್ಣು ಅದ್ಭುತ ಔಷಧಿಗಳ ಭಂಡಾರ. ಹೌದೌದು. ಕಪಿತ್ತ, ಜಂಬು, ಫಲಹಾರ, ಮತ್ತೆ ಸಂಬಂಧ ಗಣಪತಿ ಅಂತ ಹೇಳ್ತೀವಿ. ಕಪಿತ್ತ ಅಂದ್ರೆ ಬೇಲದಣ್ಣೆ. ಇದು ಒಳ್ಳೆ ಅನೇಕ ಕಾಯಿಲೆಗಳನ್ನ ನಮ್ಮನ್ನ ಬರದಂಗೆ ನೋಡಿಕೊಳ್ತಕ್ಕಂಥ ಫಲ ಸರ್, ಅಮೃತ ಫಲ ಅದು. ಶ್ರೀಲಂಕಾದಲ್ಲಿ ಇದು ದೇಶೀಯ ಹಣ್ಣಾಗಿದೆ. ನಮ್ಮ ದೇಶದಲ್ಲಿ ಚೆನ್ನಾಗಿದೆ, ಆದರೆ ಇದು ವಾಣಿಜ್ಯ ಬೆಳೆಯಾಗಿ ಮಾಡಬೇಕಂತ ನಾನು ಶ್ರಮಪಟ್ಟೆ. ಅದರಲ್ಲಿ ಯಶಸ್ಸಾದೆ. ಕರ್ನಾಟಕ ಸರ್ಕಾರ ಗುರುತಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ಈ ಬೇಲದ ಹಣ್ಣಿನ ಮರಕ್ಕೆ. ನನಗೆ ಪ್ರಶಸ್ತಿ ಬಂದಾಗ ನನಗೆ ಖುಷಿಯಾಗಿದ್ದು ವಿಶ್ವೇಶ್ವರ ಸಜ್ಜನ್ ಅಂತ. ನನಗೆ ಖುಷಿಯಾಗಿದ್ದು ಏನಂದರೆ ಕಾಡು ಜಾತಿ ಮರಕ್ಕೆ ಪ್ರಶಸ್ತಿ ಬಂದ ಬೇಲದ ಹಣ್ಣಿನ ಬೇಸ್ಟು. ಇದರಲ್ಲಿ ನೀವು 10 ರೂಪಾಯಿಗೆ ಒಂದು ಜ್ಯೂಸ್ ಆಗುತ್ತೆ. ಇದನ್ನು ನೀರಿನಲ್ಲಿ ಹಾಕುವುದು, ಕದಡುವುದು, ಕುಡಿಯುವುದು. ಇದರಲ್ಲಿ ಪೆಕ್ಟಿನ್ ರಾಸಾಯನಿಕ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲವಿನ್, B2 ವಿಟಮಿನ್, ರೋಗ ನಿರೋಧಕ ಶಕ್ತಿ ಇರ್ತದೆ. ಎಷ್ಟೇ ಹೀಟಿದ್ರು ಸಂಸ್ಕಾರ, ನಂತುಹಾರ, ಪಿತ್ತಹಾರ, ಅದ್ಭುತ ಔಷಧಿಗಳ ಭಂಡಾರ. ಇದು ಒಂದು ವಾಣಿಜ್ಯ ಬೆಳೆ ಆಗಬೇಕಾದ್ರೆ ನೀವು ಕೈ ಹಾಕಬೇಕು, ಕುಡಿಬೇಕು. ನೀವು ಸಮೃದ್ಧಿ ಆಗ್ಬೇಕೆಂಬುದೇ ನಮ್ಮ ಕನಸು. ಆತರಿಗೆ ಬರಲ್ಲ ಸರ್ ನೋಡಿ, ಟಿವಿಗೆಲ್ಲ ಅಲ್ಲಿ ಆಟ ಮಕ್ಕಳಷ್ಟೇ ಆಟ ಅದಕ್ಕೆ ಮೋದಿ ಸರ್ ಆಹಾರವೇ ಔಷಧಿ. ಅದನ್ನು ನೀವು ಉಪಯೋಗ ಮಾಡಿ ಬಳಸಿ ಸಮೃದ್ಧರಾಗಿ. ನಾನು ಈ ರಾಗಿ ಕಣದಲ್ಲಿ ನಮ್ಮದು ಸಂಸ್ಥೆ ರಾಜ್ಯ ರೈತ ಸಂಘದಿಂದ ಒಂದು ಮಾಡಿರ್ತಕ್ಕಂಥ FPO ನಮ್ಮದು ಅಂತ ಒಂದು ಸಂಸ್ಥೆ ಮಾಡಿದೆ. ಅದರೊಳಗಳಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ರಾಗಿ ಕಣಕ್ಕೆ ಬಂದು ಇಲ್ಲಿ ಜನಗಳು ಭಾಳ ಜನ ನಮಗೆ ಸಂಪರ್ಕ ಆಗ್ತಾ ಇದ್ದೀರಿ. ನಮ್ಮ ವಸ್ತುಗಳು
ಇವುಗಳನ್ನ ಬಳಸ್ತಾ ಇದ್ದೀರಿ. ನಮಗೂ ಖುಷಿ ಆಗ್ತಾ ಇದೆ. ಒಂದು 4 ವಾರ ಆಗಿದೆ ನಾನು ಬಂದು, ನನಗೂ ಖುಷಿ ಕೊಟ್ಟಿದೆ. ಅಮೃತ ಆಹಾರ ಕೊಡಲಿಕ್ಕೆ ನನಗೊಂದು ಜಾಗ ಸಿಕ್ಕಿದೆ ಅಂತ ಹೆಮ್ಮೆಯಿಂದ ಇದ್ದೀನಿ ಸರ್. ನಮಸ್ತೆ ಸರ್. ನಮಸ್ತೆ. ಸರ್, ಇದು ನೀರು ಹಸುವಿನ ಬೆಣ್ಣೆ, ಇದನ್ನು ನಾವು ಬೀದಿ ಕರ್ಕೊಂಡು ಮೇಯಿಸ್ಕೊಂಡು ಬರ್ತೀವಿ. ಒಂದು. ಎರಡನೇದು ಸಂಜೆ ಮತ್ತು ಬೆಳಗಿನ ಜಾವ ಹಾಲು ಕರೆಯೋದು. ಮೂರನೇದಾಗಿ ಇದನ್ನು ಕಟ್ಟಿಗೆನಲ್ಲಿ ಹಾಲು ಕಾಯಿಸ್ತೀವಿ. 4ನೇದಾಗಿ ಮೊಸರನ್ನು ಮಾಡಿಕೊಂಡು ಆ ನಂತರ ನಾವು ಬೆಣ್ಣೆಯನ್ನು ತೆಗಿತೀವಿ. ಬೆಣ್ಣೆ ತೆಗೆದು ತುಪ್ಪನಾದರೆ ಅಷ್ಟೇ. ಇದನ್ನು ನಾವು ಕಟ್ಟಿಗೆನಲ್ಲೇ ಹಾಲು ತುಪ್ಪವನ್ನು ಕಾಯಿಸಿ ನಾವು ಪ್ಯಾಕಿಂಗ್ ಮಾಡ್ತೀವಿ. ಇದು 1500 ರೂಪೀಸ್ ಒಂದು ಕಿಲೋ. ಇದು ½ ಕಿಲೋ ಸರ್. 1500 ರೂಪೀಸ್. ಇದು ಸ್ಮೆಲ್ ನೋಡ್ಕೋಬೋದು ಪರಿಮಳ. ಇದು ಮತ್ತೆ ನಾವು ಗ್ರಾಮ್ಯ ಮುಹೂರ್ತದಲ್ಲಿ ತುಪ್ಪ ಕಾಯಿಸಲಿಕ್ಕೆ ಶುರು ಮಾಡ್ತೀವಿ. 10 kg ತುಪ್ಪನ ಮಿನಿಮಮ್ 6 ತಾಸು ಕಾಯಿಸ್ಬೇಕು. ಅಂದರೆ ಕಟ್ಟಿನಲ್ಲಿ ನಿಧಾನ ಮೇಲೆಗಡೆ ನೊರೆ ಎಲ್ಲ ಬಂದು ಕೆಳಗಡೆ ತುಪ್ಪ ನಂತರ ಆಯಿಲ್ ಆಗೋರು ನೊರೆ ಮೇಲೆ ಪೂರ್ತಿ ಕರಗಿದ ನಂತರ ತುಪ್ಪ ಚೆನ್ನಾಗಿ. ಇದಕ್ಕೆ ಜನಗಳ ಯಾವ್ಯಾವ ರೀತಿ ಕರೀತಾರೆ ಆ ರೀತಿ ನಾವು ಒಂದು ಮಾತ್ರ ಇದಕ್ಕೆ ಈಗ ನಾವು ನುಗ್ಗೆ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಈಗಿನ ಕೆಲವರಿಗೆ ಅರಿಶಿನ ಕೇಳ್ತಾರೆ, ಕೆಲವರು ಮೆಂತ್ಯ ಹಾಕಿದ್ದಾರೆ. ನಾಗೇಶ್ವರ ಅಂತ ಚಿತ್ರದುರ್ಗ ಪ್ರಸಿದ್ಧವಾಗಿದೆ. ಬೆಂಗನಪಲ್ಲಿ ಹಾಯ್ ಫ್ರೆಂಡ್ಸ್, ಪಪ್ಪಾಯ ಇದ್ದಾವೆ, ಎಲ್ಲ ಇದ್ದಾವೆ. ಎಲ್ಲ ಆರ್ಗ್ಯಾನಿಕ್. ಪ್ಯೂರ್ ಆರ್ಗ್ಯಾನಿಕ್ ಅಂದರೆ ಇದೆ, ಒರಿಜಿನಲ್ ಆರ್ಗ್ಯಾನಿಕ್. ನಿಮಗೆ ನೋಡ್ಬೋದು ನೀವು. ಯಾಕಂದರೆ ನಿಮಗೆ ನೋಡ್ಬೋದು ಇದೆಲ್ಲ ಮರದಲ್ಲಿ ಮಾಡಿರೋದು, ಪ್ಯೂರ್ ವುಡ್ಡಲ್ಲಿ ಮಾಡಿರೋದು ನೋಡ್ಬೋದು ನೀವು. ಇದೆಲ್ಲ ಪ್ಯೂರ್ ವುಡ್ಡಲ್ಲೇ ಮಾಡಿರೋದು. ಇದು ಮುಂದೆ ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇದು ವುಡ್ ಐಟಮು. ಮನೆಯಲ್ಲಿ ಕಿಚನಲ್ಲಿ ಐಟಮ್ ಯೂಸ್ ಮಾಡ್ಬೋದು. ಇದು ವುಡ್ಡಲ್ಲೇ ಪ್ಯೂರ್ ವುಡ್ಡಲ್ಲಿ ಮಾಡಿರೋದು. ನಮಸ್ಕಾರ, ನನ್ನ ಹೆಸರು ಸುಷ್ಮಾ ಅಂತ. ನಾನು ಸಂಭ್ರಮ ಅಂತ ಸೋಷಿಯಲ್ ಆಂಟರ್ಪ್ರೈಸ್ನ ರನ್ ಮಾಡ್ತೀನಿ. ನಾವು ಪ್ರತಿ ಭಾನುವಾರ ರಾಗಿ ಕಣ ಸಂತೆಗೆ ಬರ್ತೀವಿ. ಸೊ ನಮ್ಮಲ್ಲಿ ನ್ಯಾಚುರಲ್ ವುಡ್ ಮತ್ತು ನ್ಯಾಚುರಲ್ ಫೈಬರ್ ಇರೋ ಎಲ್ಲ ಪ್ರಾಡಕ್ಟ್ಸ್ ಇದೆ. ಬ್ಯಾಂಬೂ ಹೇರ್ ಬ್ರಷಸ್, ಬ್ಯಾಂಬೂ ಬ್ರಿಸಲ್ಸ್ ಇದೆ, ಬಾಳೆನಾರಿಂದ ಮಾಡಿರೋ ಕುಟ್ಟಿ, ಕೊಕೊನಟ್ ಶೆಲ್ಲಿಂದ ಮಾಡಿರೋ ಕಟ್ಲರಿ ಇದೆ. ಹಾಗೆ ಇದೆಲ್ಲ ನೀರು, ಚಾಪಿಂಗ್ ಬೋರ್ಡ್ಸ್ ಮತ್ತು ಇದೆಲ್ಲ ರಾಗಿ ಮುದ್ದೆ ಮಾಡಲಿಕ್ಕೆ ಯೂಶಲಿ ಬ್ಯಾಂಬೂಲ್ಲಿ ಬರ್ತಿದ್ದು ಮುಂಚೆ ಅದೆಲ್ಲ ಫಂಗಸ್ ಹಿಡಿಯುತ್ತೆ. ಈಗ ನಾವು ನೀರು ಮುಟ್ಟಲ್ಲಿ ಮಾಡ್ತೀವಿ. ಸೊ ತುಂಬ ವರ್ಷದ ಲೈಫ್ ಬರುತ್ತೆ ಇದೆಲ್ಲಾನು. ಹಂಗೆ ನಮ್ಮಲ್ಲಿ ಬೋಲ್, ಸ್ಯಾಲೆಡ್ ಬೋಲ್ಸ್, ಚಾಪಿಂಗ್ ಬೋರ್ಡ್ಸ್ ಎಲ್ಲಾನು ನೀರು ಮುಟ್ಟಲ್ಲೇ ಇದೆ. ಮತ್ತು ತಾಳೆ ಎಲೆಯಿಂದ ಮಾಡಿರೋ ಟೋಪು ಸಹ ಇದೆ. ಪ್ರತಿ ವಾರ ಭಾನುವಾರ ರಾಗಿ ಕಣ ಸಂತೆಗೆ ಎಲ್ಲರೂ ಬರ್ತೀವಿ. ನೋಡ್ಬೋದು, ಇದು ನ್ಯಾಚುರಲ್ ಶಾಂಪು ಅಂತ ಬೇಕಾದ್ರೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ವೆರೈಟಿ ಶಾಂಪೂಸ್ ಇದೆ ನೋಡಿ. ಇದು ನ್ಯಾಚುರಲ್ ಡಿಶ್ ವಾಶ್ ಅಂತಿದೆ, ಇದೊಂದು ವೆರೈಟಿ ಇದೆ. ಮತ್ತೆ ಇದೊಂದು ನ್ಯಾಚುರಲ್ ಸರ್ಫೇಸ್ ಕ್ಲೀನರು ಇದೆ. ಇದೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿಗೆ ಬಂದರೆ. ಸರ್, ಇದು ಸೋಪ್ಲಾಟ್ ಮತ್ತು ಶೇಖೆಯಿಂದ ಮಾಡಿರೋ ಪ್ರಾಡಕ್ಟು. ಸೊ ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಸೊ ಸೋಪ್ಲಾಟ್ ನೋಡಿ, ಶಾಂಪು ಇದೆ. ಸೊ ಆಮೇಲೆ ಡಿಶ್ ವಾಶ್ ಇದೆ, ಹಾಗೆ ಫ್ಯಾಬ್ರಿಕ್ ವಾಶ್ ಇದೆ. ಸೊ ಎಲ್ಲದು ಸೋಪ್ಲಾಟ್ ಮತ್ತು ಶೇಖೆಯಿಂದ ಮಾಡಿರೋದು. ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಸೊ ನ್ಯಾಚುರಲ್ ಪ್ರಾಡಕ್ಟ್ ಎಲ್ಲ. ಈಗ ನಾವು ರಾಗಿ ಕಣ ಬಂದಿದ್ರೆ ತುಂಬಾ ಟೇಸ್ಟ್ ಸೂಪರ್ ಆಗಿದೆ. ದಯವಿಟ್ಟು ಬೆಂಗಳೂರು ಯಾರು ಇದ್ರೆ ಒಂದು ಸಲ ಬಂದು ರಾಗಿ ಕಣಕ್ಕೆ ಬನ್ನಿ ಅನ್ಬೇಕು. ಕೆಲವೊಂದು ಎಲ್ಲ
ರೈತರೇ ಮಾಡ್ಕೊಂಡು ಬರೋದು ಇದೆಲ್ಲ ನ್ಯಾಚುರಲ್ ಆಗಿ ಆರ್ಗಾನಿಕ್ ಎಲ್ಲ ಬೆಳೆದಿರ್ತಾರೆ, ತರಕಾರಿ ಎಲ್ಲ ಸಿಗುತ್ತೆ ಇಲ್ಲಿ. ದಯವಿಟ್ಟು ಇದು ಅಡ್ರೆಸ್ ಬಂದು ಬೆಂಗಳೂರಲ್ಲಿ ಬನ್ನಾರಘಟ್ಟ ರೋಡಲ್ಲಿ ರಾಗಿ ಕಣ ಅಂದ್ಬಿಟ್ಟು. ಟೇಸ್ಟ್ ಸೂಪರ್ ಆಗಿದೆ. ನೀವು ಎಲ್ಲಿಂದ ಬಂದಿರೋ ಸರ್? ಕನಕಪುರ ಸರ್. ರೈತರಿಂದ ಡೈರೆಕ್ಟ್ ಮಾಡಿದ್ವಿ? ನಮ್ದು ಒಂದು ರೈತರ ಉತ್ಪಾದಕರ ಕಂಪ್ನಿ ಕನಕಪುರ ಮತ್ತೆ ಮಳವಳ್ಳಿ ತಾಲೂಕು ಎರಡು ಭಾಗದಿಂದ ರೈತರಿದ್ದಾರೆ. 488 ಜನ ರೈತರಿದ್ರು. ಈಗ ಆಲ್ಮೋಸ್ಟ್ 500 ರೀಚ್ ಆಗಿದ್ದೀವಿ. ಸೊ ಕನಕಪುರ ಭಾಗದಲ್ಲಿ ಹೆಚ್ಚಾಗಿ ನಾವು ನಾಟಿ ತಳಿ ಭತ್ತ, ಸಿರಿಧಾನ್ಯದ ಮೇಲೆ ಕೆಲಸ ಮಾಡ್ತೀವಿ ಮತ್ತೆ ಸಾವಯವದಲ್ಲಿ ತರಕಾರಿ. ಮಳವಳ್ಳಿ ತಾಲೂಕಲ್ಲಿ ರೈತರು ಗುಂಪಲ್ಲಿ ಬೆಲ್ಲದ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ದಯವಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಇದು ರಾಗಿ ಕಣ ಅಂತ ಹೇಳಿ ಪ್ರತಿ ಭಾನುವಾರ ನಡೆಯುತ್ತೆ ಈ ಸಂತೆ. ಸೊ ಎಲ್ಲರೂ ಬನ್ನಿ, ಇಲ್ಲಿ ಖರೀದಿ ಮಾಡಿ ರೈತರಿಗೆ ಮತ್ತೆ ರೈತ ಉತ್ಪಾದಕರ ಸಂಸ್ಥೆಗಳಿಗೆ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಸಂತೆ ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಸಿಗುತ್ತೆ. ನಮ್ದು ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ. ಸೊ ರಾಗಿ ಕಣ ಸಂತೆಯಲ್ಲಿ ನಾವು ಪ್ರತಿ ಭಾನುವಾರನೂ ಬರ್ತೇವೆ. ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 7975438900. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಜಯಪುರದಿಂದ ಬಂದಿದ್ದೇವ್ರಿ. ಪುಣೆ ಅದ್ರಿ, ಇದು ಸಬ್ಸಿ ಪಲ್ಯ ಅದ್ರಿ, ನಿಂಬಿಕಾಯಿ ಅದ್ರಿ, ಇನ್ನೊಂದು ತಗೊಂಡ್ಬಿಡಿ. ಆಮೇಲೆ ಶೇಂಗಾದ ಹೋಳಿಗೆ ಅವ್ರಿ, ಜಜ್ಜಿ ರೊಟ್ಟಿ ಅವ್ರಿ, ಜೋಳದ ರೊಟ್ಟಿ ಅವ್ರಿ, ಶೇಂಗಾದ ಹಿಂಡಿ ಅದ್ರಿ. ನನ್ನೇ ಪ್ರಾಣದಾಣೆ ಇಂಥ ನೆಲವ ಕಾಣೆ, ನನ್ನೇ ಪ್ರಾಣದಾಣೆ ಇಂಥ ನೆಲವ ಕಾಣೆ, ನನ್ನ ಕನ್ನಡ ಸೇವೆ ಅದೇ ಗುರಿ ಎನ್ನುವೆ, ನನ್ನ ಕನ್ನಡ ಸೇವೆ ಅದೇ ಗುರಿ ಎನ್ನುವೆ. ಈ ದಿನ ಮಜ ಕಂಡೆನು ನಿಜ, ಆದೆನು ರಾಜ, ಇಲ್ಲ ಹಾಸಜ ನೋವೇ ನೀವಜ, ಇಲ್ಲ ಹಾಸಜ ನೋವೇ ನೀವಜ, ನೋವೇ ನೀವಜ, ನೋವೇ ನೀವಜ. ಸೂಪರ್ 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 ಅಂಕಲ್. ಎಲ್ಲಿರೋದು ನೀವು? ಇಲ್ಲೇ ಕೊತ್ನೂರ್ದಿಂದ. ಕೊತ್ನೂರ್ದಿಂದ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳಿವಿರೆಲ್ಲ ಹಾಯಾಗಿ, ಬಾಳಿವಿರೆಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ, ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ, ನಿಮ್ಮೊಡನಿಂದು ನಾನು ಒಂದು, ನಿಮ್ಮೊಡನಿಲ್ದು ನಾನು ಒಂದು, ಹಿಡಿದ ಕಂಬನಿ ಯಾರಿಲ್ಲ, ಭರವಸೆ ನೀಡುವೆಗಿಲ್ದು ನಾ ನಿಮ್ಮೊಡನಿರುವೆನು ಎಂದು, ಭರವಸೆ ನೀಡುವೆಗಿಲ್ದು ನಾ ನಿಮ್ಮೊಡನಿರುವೆನು ಎಂದು, ತಾಯಿಯ ಆಣೆ ನಿಮ್ಮನ್ನು ಕಾಡುವ ವೈರಿಯ ಉಳಿಸೊಲ್ಲ, ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳಿವಿರೆಲ್ಲ ಹಾಯಾಗಿ, ಬಾಳಿವಿರೆಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ಸಾವಿರ ಜನ್ಮದ ಪುಣ್ಯವ ಏನು ನಾನೀ ನಾಡಲಿ ಜನಿಸಿರುವೆ, ಸಾವಿರ ಜನ್ಮದ ಪುಣ್ಯವ ಏನು ನಾನೀ ನಾಡಲಿ ಜನಿಸಿರುವೆ, ತಪಸ್ಸಿನ ಫಲವೋ ಹಿರಿಯರ ವರವೋ, ತಪಸ್ಸಿನ ಫಲವೋ ಹಿರಿಯರ ವರವೋ, ನಿಮ್ಮಿ ಪ್ರೀತಿಯ ಗಳಿಸಿರುವೆ, ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ಜನತೆಗೆ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನ್ನೇ ಕೊಡುವೆ,
ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳಿವಿರೆಲ್ಲ ಹಾಯಾಗಿ, ಬಾಳಿವಿರೆಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ. ಜೈ ಕರ್ನಾಟಕ. ಇಪ್ಪತ್ತು ದಿನ ಬೇಕು. ಇದು ಬಂದು 18,000. 11,000ದಿಂದನೂ ಇದೆ. ಮತ್ತೆ ಅವ್ರು ಯಾವ ಕಲರ್ ಹೇಳ್ತಾರೆ, ಅವ್ರು ಯಾವ ಡಿಸೈನ್ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾಡಿ ಕೊಡ್ತೀವಿ. ಮಿಷಿನ್ ಅಲ್ಲಿ ಮಾಡಲ್ಲ, ಮಿಷಿನ್ ಇಲ್ಲ ನಮ್ದೆಲ್ಲ ಹ್ಯಾಂಡ್ಲೂಮೇನೆ ನಮ್ದೆಲ್ಲ. ಮುಂಚೆ ಹಳೆ ಕಾಲದಲ್ಲಿ ಇತ್ತು. ಹೌದು. ಅಂದ್ರೆ ಕಲರ್ ಅವ್ರು ಯಾವ ಇಷ್ಟಪಡ್ತಾರೆ ಅದು ಸಿಗಲ್ಲ ಅಂಗಡಿಗಳಲ್ಲಿ. ಅವ್ರು ಆರ್ಡರ್ ಕೊಟ್ರೆ ನೀವು ಅವ್ರು ಯಾವ್ದು ಇವಾಗ 80 ವರ್ಷದ ಸೀರೆಗಳೆಲ್ಲ ತಗೊಂಡ್ ಬರ್ತಾರೆ. ನಮ್ಮ ಅಜ್ಜಿ ಕಾಲದ ಇದೇ ಸೀರೆ ನಮಸ್ಕಾರ. ಈ ನಾವು ರಾಗಿಕಣ ಸಂತೆಗೆ ಬಂದಿದ್ರೆ, ಇದು ಬಂದು ಬನ್ನಾರಘಟ್ಟ ರೋಡಲ್ಲಿ ಇರೋದು. ಅಲ್ಲಿ ನಮ್ಮ ರೈತರಿಂದ ಜೇನುತುಪ್ಪ ತಗೊಂಡಿದ್ರೆ, ಪ್ಯೂರ್ ಒರಿಜಿನಲ್ ಜೇನುತುಪ್ಪ ಇದು. ಪಾಪ ಅವರು ರೈತರು ಅಲ್ಲಿ ಮೈಸೂರಿಂದ ಬಂದಿದ್ರು, ಚಾಮರಾಜನಗರದಿಂದ. ನಾವು ಅಲ್ಲಿ ಟೇಸ್ಟ್ ಕೂಡ ನೋಡಿದೆ, ಯಾವುದೇ ಮಿಕ್ಸಿಂಗ್ ಇಲ್ಲ, ಏನಿಲ್ಲ, ಪ್ಯೂರು ಜೇನುತುಪ್ಪ ಇದೆ. ಯಾರನ್ನ ತೊಗೊಬೇಕನ್ನೋದಿದ್ರೆ ರಾಗಿ ಕಣಕ್ಕೆ ಬಂದು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ನಾವು ಕೋವಾ ನೋಡ್ಬೋದು. ಇವರು ಬಂದು ನಮ್ಮ ಧಾರವಾಡದಿಂದ ಬಂದಿದ್ದಾರೆ, ಅವರು ರೈತರು. ನಮ್ಮ ಯೂಟ್ಯೂಬ್ ಚಾನಲ್ ಅವರು ಮಾತಾಡಿದ್ದಾರೆ. ನಮ್ಮ ಫುಲ್ ವಿಡಿಯೋಲಿ ನಿಮಗೆ ಬರ್ತಾರೆ, ನೀವು ನೋಡ್ಬೋದು. ಇದು ಪ್ಯೂರ್ ಇದೆ. ಮತ್ತು ನಮ್ಮ ಇವ್ರು ಬಂದು ತುಪ್ಪ, ಅವರ ಹಸುಗಳು ಇದೆ ಅಂತ, ಒಂದು 50-60 ನಾಟಿ ಹಸು ಇದೆ ಅಂತೆ. ಅವರೇ ಖುದ್ದಾಗಿ ರೆಡಿ ಮಾಡೋಂಥ ತುಪ್ಪ ಇದು. 1 kg ಬಂದು 3,000 ರೂಪಾಯಿ ಹೇಳಿದ್ದಾರೆ. ಹಾಫ್ ಲೀಟ್ರು 1,500 ರೂಪಾಯಿ. ಚೆನ್ನಾಗಿ ನಾವು ಅಲ್ಲೇ ವಾಸನೆ ಸ್ಮೆಲ್ ಎಲ್ಲ ಚೆನ್ನಾಗಿದೆ. ಟೇಸ್ಟ್ ಮಾಡ್ಬೋದು. ಇದು ಬಂದು ನಮ್ಮ ಕನಕಪುರ ರೋಡಲ್ಲಿ ಇರೋದು. ಯಾವುದೇ ಮಿಸ್ಟೇನೇ ಇಲ್ಲ. ನಾವು ಟೇಸ್ಟ್ ಮಾಡಿದ್ವಿ, ನಮ್ಮ ಸ್ನೇಹಿತರೆಲ್ಲ ಟೇಸ್ಟ್ ಮಾಡಿದ್ದಾರೆ. ಇದು ಒಳ್ಳೆ ಒಪಿನಿಯನ್ ಇದೆ. ಅವ್ರದ್ದು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾರೆ. ಅವ್ರು ನೋಡ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀರಿ. ದಯವಿಟ್ಟು ನೀವು ಅದನ್ನ ನಂಬರಲ್ಲಿ ಬೇಕಾದ್ರೆ, ನೀವು ಇಲ್ಲಾಂದ್ರೆ ರಾಗಿ ಕಣಗೆ ಪ್ರತಿ ಭಾನುವಾರ ಇರುತ್ತೆ, ಬಂದು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ರಾಮಮೂರ್ತಿ ನಗರದಿಂದ ಬರ್ತಿರೋದು. ನಾನು ಪ್ರತಿ ವಾರನೂ ಇಲ್ಲಿಗೆ ಬರ್ತೀನಿ. ಒಂದೊಂದು ಹೊಸದಾಗಿ ಎಲ್ಲ ಥರನೂ ಇರುತ್ತೆ. ಸಂಗೀತ ಕಾರ್ಯಕ್ರಮ ಇರುತ್ತೆ, ಮತ್ತೆ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಇರುತ್ತೆ, ಮತ್ತೆ ವಿಧ ರೀತಿಯಾದ ಚೌಕದಿಂದ ಎಣೆದಿರೋ ಸೀರೆ ಇರುತ್ತೆ, ಮತ್ತೆ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಮತ್ತೆ ಆರ್ಗಾನಿಕ್ಕು ಎಲ್ಲ. ಅವರು ನಾವು ಏನು ಮಾಡ್ತೀವಿ ಅಂದರೆ, ನಾವು ಬೇರೆ ಕಡೆ ಹೋದಾಗ ಏನಾದರೂ ಕೆಮಿಕಲ್ ಅದೆಲ್ಲ ಯೂಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಆ ಥರ ಇಲ್ಲ, ಎಲ್ಲ ಫ್ರೆಶ್ ಆಗಿರುತ್ತೆ. ಮತ್ತು ಎಲ್ಲರೂ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಒಳಗಡೆ. ಮತ್ತು ಪ್ರತಿ ವಾರನೂ ಎಲ್ಲರೂ ಬನ್ನಿ. ಪ್ರತಿ ವಾರನೂ ತುಂಬ ಕ್ರೌಡ್ ಇರುತ್ತೆ. ಇದಕ್ಕಿನ್ನೂ ಜಾಸ್ತಿ ಕ್ರೌಡ್ ಇರುತ್ತೆ. ವೀಕ್ಲಿ 1 ದಿನ ಇರುತ್ತೆ, ಸಂಡೇ ಮಾತ್ರ 10 to 4 o'clock ತನಕ ಇರುತ್ತೆ. ಏನಾದರೂ ತುಂಬ ಸ್ಪೆಷಲ್ ಆಗಿದ್ರೆ 10 to 6 o'clock ತನಕ ಇರುತ್ತೆ. ಸರ್, ಈಗ ಬಂದಿರೋದಂದ್ರೆ ಒಂದು ಮಧ್ಯಾಹ್ನ ತನಕ ಆದ್ರೆ 400 ಜನ ಬರ್ತಾರೆ. ಏನಾದ್ರು ತುಂಬಾ ಇದ್ರೆ ಒಂದು 1000 ಮೇಲೇನೂ ಹೋಗುತ್ತೆ. ಆತರ ಬರ್ತಾ ಇರ್ತಾರೆ. ಟೀಮ್ BS ದುಷ್ಯಂತ್ ರಾಜ್ ಈ ಚಾಲೆಂಜ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮತ್ತೆ ಲೈಕ್ ಕಮೆಂಟ್ ಎಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಇಲ್ಲಿ ಬಂದಿದ್ರೆ, ಯಾವಾಗ ಬಂದು ವಿಸಿಟ್ ಮಾಡಿದ್ರೆ ಕಾಮೆಂಟ್ ಮಾಡಿ.